ಹಣದ ಮನೋವಿಜ್ಞಾನದ ನಮ್ಮ ಈ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಒಂದು ವೇಳೆ ನಮ್ಮ ಹಿಂದಿನ ಚರ್ಚೆಯನ್ನ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದರ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ. ಇವತ್ತು ನಾವು ಅದೃಷ್ಟ ಮತ್ತು ರಿಸ್ಕ್, ಈ ಎರಡು ಶಕ್ತಿಶಾಲಿ ಆದರೆ ನಾವು ಹೆಚ್ಚಾಗಿ ಕಡೆಗಣಿಸೋ ಕಾನ್ಸೆಪ್ಟ್ಗಳ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ. ಸಿದ್ಧರಾಗಿ? ಇಲ್ಲಿ ನೋಡಿ, ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ರಿಸಲ್ಟ್ ಇದೆಯಲ್ಲ, ಅದು ಬರೀ ನಮ್ಮ ಪ್ರಯತ್ನದಿಂದ ಮಾತ್ರ ಬರೋದಿಲ್ಲ. ಬದಲಿಗೆ ಅದೃಷ್ಟ ಮತ್ತು ರಿಸ್ಕ್ನಂತಹ ಕೆಲವು ಕಾಣದ ಶಕ್ತಿಗಳು ಇದರ ಮೇಲೆ ಪ್ರಭಾವ ಬೀರುತ್ತೆ. ಇದೊಂದೇ ಯೋಚನೆ ನಾವು ಯಶಸ್ಸು ಮತ್ತು ಸೋಲಿನ ಬಗ್ಗೆ ಯೋಚಿಸೋ ರೀತಿನೇ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ. ಬನ್ನಿ, ಇದನ್ನ ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡೋಣ. ಅದೃಷ್ಟ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾ? ಹಾಗಿದ್ರೆ ಬನ್ನಿ ಬಿಲ್ ಗೇಟ್ಸ್ ಅವರ ಕಥೆ ಕೇಳೋಣ. ಆದ್ರೆ ನಮಗೆಲ್ಲ ಗೊತ್ತಿರೋ ಕಥೆ ಅಲ್ಲ. ಇದರಲ್ಲಿ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಇದೆ. ಅವರ ಯಶಸ್ಸಿನ ಹಿಂದಿರೋ ನಿಜವಾದ ಕಥೆ ಏನು ಅಂತ ಇದು ನಮಗೆ ತೋರಿಸುತ್ತೆ. 1968ರಲ್ಲಿ ಬಿಲ್ ಗೇಟ್ಸ್ ಲೇಕ್ ಸೈಡ್ ಅನ್ನೋ ಸ್ಕೂಲ್ನಲ್ಲಿ ಓದುತ್ತಿದ್ರು. ಆ ಕಾಲದಲ್ಲಿ ಇಡೀ ಪ್ರಪಂಚದಲ್ಲೇ ಕಂಪ್ಯೂಟರ್ ಇದ್ದ ಕೆಲವು ಹೈಸ್ಕೂಲ್ಗಳಲ್ಲಿ ಇದು ಒಂದು. ಇದು ಸುಮ್ಮನೆ ಒಂದು ಸಣ್ಣ ಅಡ್ವಾಂಟೇಜ್ ಆಗಿರಲಿಲ್ಲ, ಬದಲಿಗೆ ಅವರ ಲೈಫನ್ನೇ ಬದಲಾಯಿಸ್ಬಿಟ್ಟ ಒಂದು ನಿವೃತ್ತವಾದ ಅದೃಷ್ಟ ಅಂತಾನೆ ಹೇಳ್ಬೋದು. ಯೋಚನೆ ಮಾಡಿ, 1968ರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕಂಪ್ಯೂಟರ್ ಇರೋ ಶಾಲೆಗೆ ಹೋಗೋಕೆ ಸಿಗೋ ಚಾನ್ಸ್ 10 ಲಕ್ಷದಲ್ಲಿ 1. ಇದು ಶುದ್ಧ ಅದೃಷ್ಟಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ನಮ್ಮ ಕಂಟ್ರೋಲ್ಗೆ ಮೀರಿದ ಶಕ್ತಿಗಳು ನಮ್ಮ ಜೀವನವನ್ನ ಹೇಗೆ ರೂಪಿಸುತ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಿಲ್ಲ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೃಷ್ಟ ಯಾವತ್ತೂ ಒಬ್ಬಂಟಿಯಾಗಿ ಬರೋದಿಲ್ಲ. ಅದಕ್ಕೆ ರಿಸ್ಕ್ ಅಂತ ಒಬ್ಬ ನೆರಳಿನ ಸಹೋದರ ಇದ್ದಾನೆ, ಯಾವಾಗ್ಲೂ ಜೊತೆಯಲ್ಲೇ ಇರ್ತಾನೆ. ಈಗ ನಾವು ಆ ಕಥೆಯ ಇನ್ನೊಂದು ಅಂದ್ರೆ ಕರಾಳ ಮುಖವನ್ನ ನೋಡೋಣ. ಈ ಅದೃಷ್ಟ ಮತ್ತು ರಿಸ್ಕ್ ಅನ್ನೋದು ಒಂದೇ ನಾಣ್ಯದ 2 ಮುಖಗಳು ಅಂತಾರಲ್ಲ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಬಿಲ್ ಗೇಟ್ಸ್ ಅವರ ಬೆಸ್ಟ್ ಫ್ರೆಂಡ್ ಕೆಂಟ್ ಇವಾನ್ಸ್ ಬಗ್ಗೆ ತಿಳ್ಕೋಬೇಕು. ಸ್ವತಃ ಬಿಲ್ ಗೇಟ್ಸ್ ಹೇಳೋ ಹಾಗೆ ಕೆಂಟ್ ಅವರ ಕ್ಲಾಸ್ನಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗಿದ್ರು. ಅವರಿದ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಒಟ್ಟಿಗೆ ಸೇರಿ ಇಡೀ ಟೆಕ್ನಾಲಜಿ ಜಗತ್ತನ್ನೇ ಆಳ್ಬೇಕು, ದೊಡ್ಡ ದೊಡ್ಡ ಕಂಪನಿ ಕಟ್ಟಬೇಕು ಅಂತ ಕನಸು ಕಾಣ್ತಿದ್ರು. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಆದ್ರೆ ಆ ಭವಿಷ್ಯ ಯಾವತ್ತೂ ಬರಲಿಲ್ಲ. ಅವರ ಎಲ್ಲ ಕನಸುಗಳು ನುಚ್ಚುನೂರಾದವು. ಯಾಕಂದ್ರೆ ಒಂದು ದುರಂತ ಸಂಭವಿಸಿತ್ತು, ಅದು ಅವರ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಅಚ್ಚರಿ ಅಂದ್ರೆ ಹೈಸ್ಕೂಲ್ ಓದುವಾಗ ಪರ್ವತಾರೋಹಣದಲ್ಲಿ ಅಪಘಾತವಾಗಿ ಸಾಯೋ ಸಾಧ್ಯತೆ ಕೂಡ 10 ಲಕ್ಷದಲ್ಲಿ 1. ಇದು ಅದೃಷ್ಟ ಮತ್ತು ರಿಸ್ಕ್ ನಡುವೆ ಇರೋ ಆಘಾತಕಾರಿ ಸಮಾನತೆಯನ್ನ ನಮಗೆ ತೋರಿಸುತ್ತೆ. ನೋಡಿ, ಇದು ಒಂದೇ ನಾಣ್ಯದ 2 ಮುಖಗಳನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ? ಒಂದೇ ಥರದ ಶಕ್ತಿ, ಒಂದೇ ಪ್ರಮಾಣದ್ದು, ಆದರೆ ಕೆಲಸ ಮಾಡ್ತಿರೋದು ಮಾತ್ರ ಪೂರ್ತಿ ವಿರುದ್ಧ ದಿಕ್ಕಿನಲ್ಲಿ. ಒಂದು ಶಕ್ತಿ ಒಬ್ಬರನ್ನ ಯಶಸ್ಸಿನ ತುತ್ತತುದಿಗೆ ಏರಿಸಿದ್ರೆ ಅದೇ ಶಕ್ತಿ ಇನ್ನೊಬ್ಬರನ್ನ ಪಾತಾಳಕ್ಕೆ ತಳ್ಳುತ್ತೆ. ಹಾಗಾಗಿ ಇದರ ಅರ್ಥ ಏನು ಅಂದ್ರೆ, ನಾವು ಅದೃಷ್ಟವನ್ನ ನಂಬೋದಾದ್ರೆ ರಿಸ್ಕ್ಗೂ ಅಷ್ಟೇ ಬೆಲೆ ಕೊಡಬೇಕು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಸಿಗೋ ಪ್ರತಿಯೊಂದು ರಿಸಲ್ಟ್ ಕೂಡ ನಮ್ಮ ಪ್ರಯತ್ನದ ಜೊತೆಗೆ ನಮ್ಮ ಕಂಟ್ರೋಲ್ಗೆ ಸಿಗದ ಕೆಲವು ಶಕ್ತಿಗಳಿಂದಲೂ ರೂಪಿಸಲ್ಪಟ್ಟಿರುತ್ತೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಆದರೆ ಬೇರೆಯವರ ಡಿಸಿಷನ್ಸ್ಗಳನ್ನ ನಾವು ಜಡ್ಜ್ ಮಾಡೋಕೆ ಶುರು ಮಾಡಿದಾಗ ಕಥೆನೇ ಕಾಂಪ್ಲಿಕೇಟೆಡ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ಗೂ ಲಕ್ಗೂ ಮಧ್ಯೆ ಇರೋ ಆ ಲೈನ್ ಇದೆಯಲ್ಲ, ಅದು ಕಾಣೋದೇ ಇಲ್ಲ. ಇದೇ ನಮ್ಮನ್ನ ಸುಲಭವಾಗಿ ದಾರಿ ತಪ್ಪಿಸ್ಬೋದು. ಉದಾಹರಣೆಗೆ ಕಾರ್ನೆಲಿಯಸ್ ವ್ಯಾಂಡರ್ಬಿಲ್ಟ್ ಅನ್ನೋರನ್ನೇ ತಗೊಳ್ಳಿ. ಅವರು ಕಾನೂನುಗಳನ್ನ ಓಪನ್ ಆಗಿ ಬ್ರೇಕ್ ಮಾಡಿ ಒಂದು ದೊಡ್ಡ ರೈಲ್ವೆ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಅವರ ಕಥೆ ಧೈರ್ಯಕ್ಕೂ ದುಸ್ಸಾಹಸಕ್ಕೂ ಇರೋ ಆ ತೆಳುವಾದ ಗೆರೆಯನ್ನ ನಮಗೆ ತೋರಿಸುತ್ತೆ. ಅವರು ಗೆದ್ದಿದ್ದಕ್ಕೆ ನಾವೆಲ್ಲ ಅವ್ರನ್ನ ದೊಡ್ಡ ಧೈರ್ಯವಂತ ಅಂತ ಹೊಗಳ್ತೀವಿ. ಆದರೆ ಒಂದು ವೇಳೆ ಅವರು ಫೇಲ್ ಆಗಿ ಜೈಲಿಗೆ ಹೋಗಿದ್ರೆ ಆ ರಿಸಲ್ಟ್ ಅನ್ನೋದು ರಿಸ್ಕಿಂದ ಪ್ರಭಾವಿತವಾಗಿತ್ತು. ಇದು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಕೇಳೋ ಹಾಗೆ ಮಾರುತ್ತೆ. ಹಾಗಿದ್ರೆ ಸ್ಫೂರ್ತಿದಾಯಕ ಧೈರ್ಯಕ್ಕೂ ಹುಚ್ಚು ಸಾಹಸಕ್ಕೂ ಇರೋ ವ್ಯತ್ಯಾಸ ಕೇವಲ ರಿಸಲ್ಟ್ ಬಂದ್ಮೇಲೆ ಮಾತ್ರ ಕಾಣೋದಲ್ವಾ? ಈ ಪ್ರಶ್ನೆ ನಾವು ಬೇರೆಯವರ ಬಗ್ಗೆ ಮಾಡೋ ತೀರ್ಮಾನಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಹಾಗಿದ್ರೆ ಈ ಎಲ್ಲ ಕಥೆಗಳಿಂದ ನಮ್ಮ ಸ್ವಂತ ಫೈನಾನ್ಷಿಯಲ್ ಲೈಫ್ಗೆ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಬಹುಶಃ ನಾವು ಕಲಿಯಬೇಕಾದ ಅತಿ ದೊಡ್ಡ ಪಾಠ ಅಂದ್ರೆ ಪ್ರೊಫೆಸರ್ ಸ್ಕಾಟ್ ಗ್ಯಾಲೋವೆ ಹೇಳೋ ಈ ಒಂದು ಮಾತು: ಯಾವುದೂ ನಮಗೆ ಕಾಣುವಷ್ಟು ಒಳ್ಳೇದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಈ ಒಂದೇ ಒಂದು ವಾಕ್ಯ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲದು. ಇದರರ್ಥ ಎಲ್ಲವೂ ಸರಿ ಹೋಗ್ತಿದ್ದಾಗ ಸ್ವಲ್ಪ ವಿನಯದಿಂದ ಇರಬೇಕು, ಅದೃಷ್ಟದ ಪಾಲಿದೆ ಅಂತ ಒಪ್ಕೋಬೇಕು. ಅದೇ ರೀತಿ ಏನಾದರೂ ತಪ್ಪಾದಾಗ ನಮ್ಮನ್ನ ನಾವೇ ಕ್ಷಮಿಸ್ಕೋಬೇಕು. ಯಾಕಂದ್ರೆ ಸೋಲು ಯಾವಾಗ್ಲೂ ನಾವು ತಗೊಂಡ ಕೆಟ್ಟ ನಿರ್ಧಾರದಿಂದಲೇ ಆಗಿರಲ್ಲ. ನಾವು ನಿಜವಾಗ್ಲೂ ಕಂಟ್ರೋಲ್ ಮಾಡಬಹುದಾದ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು. ಮಿಕ್ಕಿದ್ದನ್ನ ಹಣೆ ಬರಹಕ್ಕೆ ಬಿಡಬೇಕು.
ಈಗ ನಮ್ಗೆ ಲಕ್ ಮತ್ತೆ ರಿಸ್ಕ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗಿದೆ. ನಮ್ಮ ಮುಂದಿನ ಚರ್ಚೆಯಲ್ಲಿ ತಮ್ಮ ಅದೃಷ್ಟದ ಲಿಮಿಟನ್ನೇ ಮೀರಿ ಹೋದ ಇಬ್ರು ವ್ಯಕ್ತಿಗಳ ಕಥೆ ನೋಡೋಣ. ಚಾಪ್ಟರ್ 3ರಲ್ಲಿ ಸಿಗೋಣ. ಅಲ್ಲಿ ನಾವು ಹಣಕ್ಕೂ ತೃಪ್ತಿಗೂ ಇರೋ ಕಾಂಪ್ಲೆಕ್ಸ್ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ.